ನಮಸ್ಕಾರ ಸ್ನೇಹಿತರೆ, ನಾನು ಪರಶುರಾಮ್ ಪೇಟ್ಕರ್. ಸದ್ಯ ನಾನು ಲೋಕಾಪುರದ ಆರಾಧ್ಯದೇವ ಭಕ್ತರ ಶ್ರದ್ಧಾಭಕ್ತಿ ಕೇಂದ್ರವಾದಂಥ ಲೋಕೇಶ್ವರ ದೇವಾಲಯದಲ್ಲಿದ್ದೀನಿ. ಸೊ ಈ ಒಂದು ದೇವಾಲಯ ತನ್ನದೇ ಆದಂಥ ಐತಿಹಾಸಿಕ ದೇವಾಲಯವಾಗಿದ್ದು, ರಾಷ್ಟ್ರಕೂಟದಲ್ಲಿ ನಿರ್ಮಾಣಗೊಂಡಿರುವಂಥ ಈ ಅದ್ಭುತವಾದ ದೇವಾಲಯದಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸದಂದು ವಿಶೇಷವಾದಂಥ ಧಾರ್ಮಿಕ ಆಚರಣೆಯ ಮತ್ತು ಧಾರ್ಮಿಕ ನಂಬಿಕೆಯ ಸಂಪ್ರದಾಯ ಪ್ರಕಾರವಾಗಿ ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ನಡೀತಾ ಇರ್ತವೆ. ಈ ಹಿನ್ನೆಲೆಯೊಳಗೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕಡಪಟಿಯ ಕಲಾರ್ಚಕರು ಪ್ರತಿದಿನ ಬಂದು ಶ್ರೀ ಲೋಕೇಶ್ವರ ದೇವರಿಗೆ ವಿಶೇಷವಾದಂಥ ಅನ್ನ ಮತ್ತು ಮೊಸರಿನಿಂದ ನಿರ್ಮಾಣಗೊಂಡಂಥ ವಿಶೇಷ ದೇವರ ಮೂರ್ತಿಗಳನ್ನು ತಯಾರು ಮಾಡ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಶ್ರಾವಣ ಮಾಸದ ಆರಂಭದ ದಿನದಿಂದ ಕೂಡ ಶಿವನಾಗ, ವೀರಭದ್ರೇಶ್ವರ ಮತ್ತು ಶ್ರೀ ರಾಘವೇಂದ್ರ ಅನಂತ ಇವತ್ತು ಶನಿವಾರವಾದ್ದರಿಂದ ಆಂಜನೇಯ ಸ್ವಾಮಿಯ ಮೂರ್ತಿಯನ್ನ ಆ ಒಂದು ಅನ್ನ ಮತ್ತು ಮೊಸರಿನ ಮೂಲಕವಾಗಿ ನಿರ್ಮಾಣಗೊಂಡಂಥ ಅದ್ಭುತವಾದಂಥ ದೇವರನ್ನ ನಾವು ಕಾಣಬಹುದಾಗಿದೆ ಈ ಒಂದು ದೇವಾಲಯದಲ್ಲಿ. ಸೊ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಈ ಒಂದು ಶ್ರಾವಣ ಮಾಸದಂದು ಭಕ್ತಾದಿಗಳು ನಿತ್ಯ ಬಂದು ದೇವರ ದರ್ಶನವನ್ನು ಪಡೆದು ಪ್ರಸಾದ ಸ್ವೀಕರಿಸಿ ಕೃತಾರ್ಥರಾಗ್ತಾರೆ. ಪ್ರತಿ ವರ್ಷ ಕೂಡ ಈ ಒಂದು ಅದ್ಭುತವಾದಂಥ ದರ್ಶನವನ್ನ ಒಬ್ಬ ಭಕ್ತರು ಕೂಡ ದರ್ಶನವನ್ನು ಮಾಡಿ ಪುನೀತರಾಗ್ತಾರೆ. ಹೌದು, ಕರ್ನಾಟಕ ಐತಿಹಾಸಿಕ ನೆಲೆಯಾಗಿರುವ ಬಾಗಲಕೋಟೆ ಜಿಲ್ಲೆಯ ಲೋಕಾಪುರ ಇಂದು ನೋಡಲು ಸಾಮಾನ್ಯ ಗ್ರಾಮವಾಗಿ ಕಾಣುವ ಲೋಕಾಪುರದ ಮಣ್ಣಿನೊಳಗೆ ಸಾವಿರಾರು ವರ್ಷಗಳಿಗೂ ಮೀರಿದ ಇತಿಹಾಸ ಅಡಗಿದೆ. ಈ ಇತಿಹಾಸಕ್ಕೆ ಸಾಕ್ಷಿಯಾಗಿ ನಿಂತಿರುವುದು ಪ್ರಮುಖ ಧಾರ್ಮಿಕ ಮತ್ತು ಐತಿಹಾಸಿಕ ತಾಣವೇ ಶ್ರೀ ಲೋಕೇಶ್ವರ ದೇವಾಲಯ. ಲೋಕಾಪುರದ ಲೋಕದ ಒಡೆಯ ಎಂದು ಭಕ್ತರಿಂದ ಆರಾಧಿಸಲ್ಪಡುವ ಶ್ರೀ ಲೋಕೇಶ್ವರನ ದೇವಾಲಯದ ಹಿಂದೆ ಇರುವ ಇತಿಹಾಸವೇನು? ಈ ದೇವಾಲಯದ ಮೂಲ ಹೆಸರೇನು? ಲೋಕಾಪುರ ಎಂಬ ಹೆಸರು ಹೇಗೆ ಬಂತು? ಬನ್ನಿ ತಿಳಿಯೋಣ. ಇತಿಹಾಸದ ಪ್ರಕಾರ ಇಂದಿನ ಲೋಕಾಪುರ ಗ್ರಾಮವನ್ನು ರಾಷ್ಟ್ರಕೂಟರ ಅರಸು ಮಣಿತನದ ಸಾಮಂತರಾಗಿದ್ದ ಚಲ್ಲಕೇತ ಮಣಿತನದ ಅರಸ ವಿರಂಬಕೆಯನ ದ್ವಿತೀಯ ಲೋಕಾದಿತ್ಯ ಅಂದರೆ ಲೋಕಟೆ ಕ್ರಿಸ್ತ ಶಕ 898ರಲ್ಲಿ ಸ್ಥಾಪಿಸಿದನು ಎಂದು ಇಲ್ಲಿನ ಶಾಸನಗಳು ತಿಳಿಸುತ್ತವೆ. ತನ್ನ ತಂದೆ ವಿರಂಬಕೆಯನ ನೆನಪಿಗಾಗಿ ಬಂಕಾಪುರ ಹಾಗೂ ತನ್ನ ಹೆಸರಿನೊಂದಿಗೆ ಲೋಕಾಪುರವನ್ನು ಸ್ಥಾಪಿಸಿದನು ಎಂಬ ಉಲ್ಲೇಖ ದೊರೆಯುತ್ತದೆ. ಅಷ್ಟೇ ಅಲ್ಲ, ಲೋಕಮಹೇಶ್ವರಿ ದೇವಾಲಯ, ಲೋಕನಾಥ ಬಸದಿ ಹಾಗೂ ಲೋಕಸಮುದ್ರ ಸರೋವರವನ್ನು ನಿರ್ಮಿಸಿದನು ಎಂಬ ಮಾಹಿತಿಯು ಲೋಕಾಪುರದ ಶಾಸನದಲ್ಲಿ ಕಂಡುಬರುತ್ತದೆ. ಹೀಗಾಗಿ ಲೋಕಾಪುರ ಕೇವಲ ಒಂದು ಗ್ರಾಮವಲ್ಲ, ಇದು ಪ್ರಾಚೀನ ಕಾಲದಿಂದಲೂ ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಐತಿಹಾಸಿಕ ಮಹತ್ವ ಹೊಂದಿದ್ದ ಪ್ರದೇಶ ಎಂದು ಈ ದಾಖಲೆಗಳಿಂದ ತಿಳಿದುಬರುತ್ತದೆ. ಅಂದು ನಿರ್ಮಾಣಗೊಂಡ ಲೋಕಮಹೇಶ್ವರಿ ದೇವಾಲಯವೇ ಕಾಲಕ್ರಮೇಣ ಇಂದು ಭಕ್ತರ ಆರಾಧ್ಯ ದೈವವಾಗಿರುವ ಶ್ರೀ ಲೋಕೇಶ್ವರ ದೇವಾಲಯ ಎಂದು ಪ್ರಸಿದ್ಧಿ ಪಡೆದಿದೆ. ಈ ದೇವಾಲಯವು ಕೇವಲ ಪೂಜಾ ಸ್ಥಳವಲ್ಲ, ಇದು ಲೋಕಾಪುರದ ಪ್ರಾಚೀನ ಇತಿಹಾಸಕ್ಕೆ ಸಾಕ್ಷಿಯಾಗಿ ನಿಂತಿರುವ ಪ್ರಮುಖ ಶ್ರದ್ಧಾಭಕ್ತಿಯ ಕೇಂದ್ರವಾಗಿದೆ. ಹೌದು, ರಾಷ್ಟ್ರಕೂಟರ ಕಾಲಘಟ್ಟದಲ್ಲಿ ಧಾರ್ಮಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ದೊರೆತಿದ್ದು ಆ ಕಾಲದಲ್ಲಿ ಜೈನ ಧರ್ಮಕ್ಕೂ ವಿಶೇಷ ಪ್ರಾಮುಖ್ಯತೆ ಇತ್ತು ಎಂದು ಇತಿಹಾಸದ ಉಲ್ಲೇಖಗಳು ತಿಳಿಸುತ್ತವೆ. ರಾಷ್ಟ್ರಕೂಟರ ಸಾಮಂತರಾಗಿದ್ದ ಚಲ್ಲಕೇತನ ಮನೆತನದ ಅರಸರಾದ ಲೋಕಾದಿತ್ಯ ಅಂದರೆ ಲೋಕಟೆ ಜೈನ ಧರ್ಮದ ಪ್ರಸಾರಕ್ಕೂ ಶ್ರಮಿಸಿದನು ಎಂಬ ಮಾಹಿತಿಯು ಐತಿಹಾಸಿಕ ದಾಖಲೆಗಳಲ್ಲಿ ಉಲ್ಲೇಖವಾಗಿದೆ. ಹೌದು, ಇಂದಿನ ದೇವಾಲಯದ ವಿಶೇಷತೆ ತನ್ನದೇ ಆದಂಥ ಮಹತ್ವವನ್ನು ಪಡೆದಿದೆ. ಶ್ರೀ ಲೋಕೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿದಾಗ ಒಂದೇ ದೇವಾಲಯ ಆವರಣದಲ್ಲಿ ವಿವಿಧ ದೇವತಾ ಆರಾಧನೆಯ ಪರಂಪರೆಯನ್ನು ಕಾಣಬಹುದಾಗಿದೆ. ಇಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ, ಷಣ್ಮುಖ, ಗಣೇಶ ಹಾಗೂ ಶನೇಶ್ವರ ದೇವರ ಸನ್ನಿಧಿಗಳನ್ನು ಕಾಣಬಹುದಾಗಿದೆ. ಇದರ ಜೊತೆಗೆ ರಾಷ್ಟ್ರಕೂಟರ ಕಾಲದ ಇತಿಹಾಸವನ್ನು ನೆನಪಿಸುವಂತಹ ಶಿಲಾಶಾಸನಗಳು ಮತ್ತು ಐತಿಹಾಸಿಕ ಕುರುಹುಗಳು ಈ ಸ್ಥಳದಲ್ಲಿ ಮಹತ್ವವನ್ನು ಮತ್ತಷ್ಟು ಹೆಚ್ಚಿಸುತ್ತವೆ. ಶತಮಾನಗಳು ಕಳೆದರೂ ಲೋಕೇಶ್ವರನ ಮೇಲಿನ ಭಕ್ತಿ ಇಂದಿಗೂ ಮುಂದುವರೆದಿದೆ. ಶ್ರಾವಣ ಮಾಸದಲ್ಲಿ ಈ ಲೋಕೇಶ್ವರ ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಆಚರಣೆಗಳು ನಡೆಯುತ್ತವೆ. ಭಕ್ತರು ದೇವಾಲಯಕ್ಕೆ ಆಗಮಿಸಿ ಲೋಕೇಶ್ವರನ ದರ್ಶನ ಪಡೆದು ಪೂಜೆಯಲ್ಲಿ ಪಾಲ್ಗೊಂಡು ಪ್ರಸಾದ ಸ್ವೀಕರಿಸುತ್ತಾರೆ. ಸುಮಾರು 12 ಶತಮಾನಗಳ ಇತಿಹಾಸವನ್ನು ತನ್ನೊಳಗೆ ಹೊತ್ತಿರುವ ಲೋಕಾಪುರ ರಾಷ್ಟ್ರಕೂಟರ ಕಾಲದ ನೆನಪುಗಳನ್ನು ಉಳಿಸಿಕೊಂಡಿರುವ ಈ ನೆಲ ಅಂದು ಲೋಕಮಹೇಶ್ವರಿ ದೇವಾಲಯವಾಗಿ ಆರಂಭಗೊಂಡು ಇಂದು ಲೋಕದೊಡೆಯ ಲೋಕೇಶ್ವರನ ದೇವಾಲಯವಾಗಿ ಭಕ್ತರ ಆರಾಧನಾ ಕೇಂದ್ರವಾಗಿದೆ. ಶಾಸನಗಳು, ದೇವಾಲಯದ ವಾಸ್ತುಶಿಲ್ಪ, ಧಾರ್ಮಿಕ ಆಚರಣೆಗಳು ಮತ್ತು ಸ್ಥಳೀಯ ಪರಂಪರೆ ಇವೆಲ್ಲ ಲೋಕಾಪುರದ ಗತಕಾಲದ ಕಥೆಯನ್ನು ಇಂದಿನ ಪೀಳಿಗೆಗೆ ಪರಿಚಯಿಸುತ್ತಿವೆ.
ಇಂಥ ಐತಿಹಾಸಿಕ ಸ್ಥಳಗಳ ಕುರಿತು ಇನ್ನಷ್ಟು ಮಾಹಿತಿ ಮತ್ತು